ಸೂರ್ಯ ಶಾಪ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಜಗತ್ತಿಗೆ ತೇಜಸ್ಸನ್ನು ಕೊಡುವಂತಹ ಸೂರ್ಯ. ಸೊ ಅವನಿಗೆ ಆಯಸ್ ಹೇಗಿದೆ ತಿಳ್ಕೊಳ್ಳೋಣ. ಇನ್ನು ವಾಚಸ್ಪತಿ ಭಟ್ ಅವರೇ, ಸೂರ್ಯ ಹಿಂದಿನಿಂದಲೂ ಅಂದರೆ ಯಾರೂ ನೋಡಿಲ್ಲ ಸೂರ್ಯನ ಯಾವಾಗ ಹುಟ್ಟುತ್ತಾ, ಯಾವಾಗ ಬಂದ, ಯಾವಾಗ ಬೆಳ್ಕೊಂಡ, ಸೊ ಯಾವಾಗ ಅಂತ್ಯವಾಗ್ತಾನೆ ಗೊತ್ತಿಲ್ಲ ಅನ್ನೋಂಥದ್ದು. ಸೊ ಹಾಗೆಯೇ ಜ್ಯೋತಿಷ್ಯದಲ್ಲಿ ಸೂರ್ಯನಿಗೆ ಆ ಒಂದು ತೇಜಸ್ವೀಕರಣಿಗೆ ಆಯಸ್ ಎಷ್ಟಿದೆ ಅಂತ ಜ್ಯೋತಿಷ್ಯ ಶಾಸ್ತ್ರದ ಆಧಾರದಲ್ಲಿ ಹೇಳಬೇಕು ಅಂತಂದರೆ ಅವರು ಮನುಷ್ಯರಿಗೆ ಮಾತ್ರ ಆಯಸ್ಸಿನ ಪ್ರಮಾಣ ಹೇಳಿದೆ. ವಿಂಶೋತ್ತರಿ ಎನ್ನುವಂಥ ಒಂದು ಪದವನ್ನು ಬಳಸ್ತಾರೆ. ಸಾಮಾನ್ಯವಾಗಿ ಒಬ್ಬ ಮನುಷ್ಯನಿಗೆ ಸಹಜವಾಗಿ 120 ವರ್ಷ ಆಯಸ್ಸು ಅನ್ನುವಂಥ ಒಂದು ಮಾತಿದೆ. ಆದರೆ ಸೂರ್ಯನಿಗೆ ಆಯಸ್ಸಿನ ಪ್ರಮಾಣವನ್ನು ಎಲ್ಲೂ ಹೇಳಿಲ್ಲ. ಆದರೆ ಒಂದು ನಾವು ಪುರಾಣದ ಆಧಾರದ ಮೇಲೆ ನೋಡೋದಾದರೆ ಒಂದು ಯುಗ ಅಂತ್ಯವಾದಾಗ ಪ್ರಳಯವಾಗ್ತದೆ ಅನ್ನುವಂಥ ಒಂದು ಮಾತು. ಸೂರ್ಯ ಮತ್ತು ಚಂದ್ರ ಇರುವಲ್ಲಿವರೆಗೂ ಉದಾಹರಣೆಗೆ ಕೆಲವರು ಆಶೀರ್ವಾದ ಮಾಡಬೇಕಿದ್ದು ಹೇಳ್ತಾರೆ, ನೀವು ಗಮನಿಸಿದ್ರೆ ಗೊತ್ತಿರ್ತದೆ, ಆಚಂದ್ರಾರ್ಕ ವಂಶಾಭಿವೃದ್ಧಿರಸ್ತು ಅಂತ. ಸೂರ್ಯ ಚಂದ್ರ ಇರುವಲ್ಲಿವರೆಗೆ ನೀವು ಇರ್ರಿ ಎನ್ನುವಂಥ ಒಂದು ಆಶೀರ್ವಾದವನ್ನು ಮಾಡ್ತಕ್ಕಂಥದ್ದು. ಅಂದರೆ ಚಿರಾಯುವಾಗಿರಲಿ, ಸದಾ ಕಾಲ ಇರ್ತಾನೆ ಸೂರ್ಯ ಅನ್ನುವಂಥ ಲೆಕ್ಕ. ಆದರೆ ವಾಸ್ತವಾಂಶ ಏನು ಹೇಳ್ತದೆ ಅಂತಂದರೆ, ನಾವು ಮತ್ತೆ ಇಲ್ಲಿ ವೇದವನ್ನು ಆಧಾರ ತಗೊಳ್ಬೇಕು ನಾವಿಲ್ಲಿ. ತಸ್ಮಾದ್ವಾ ಏತಸ್ಮಾದ್ ಆತ್ಮನ ಆಕಾಶ ಸಂಭೂತಃ ಆಕಾಶಾದ್ವಾಯು ವಾಯೋರಗ್ನಿ ಅಗ್ನೇರಾಪಃ ಅದ್ಭ್ಯ ಪೃಥಿವೀ ಪೃಥಿವ್ಯಾ ಓಷಧಯ ಓಷಧೀಭ್ಯೋನ್ನಂ ಅನ್ನಾತ್ ಪುರುಷಃ. ಸೃಷ್ಟಿಯ ಸರಪಳಿ ಅಂತ ಹೇಳ್ಬೋದು. ಈ ಸೃಷ್ಟಿ ಸರಪಳಿ ಇದು ಒನ್ ಬೈ ಒನ್ ನಾಶವಾಗ್ತಾ ಹೋದಾಗ ಕೊನೆಯಲ್ಲಿ ಆಕಾಶ ಒಂದೇ ಉಳ್ಕೊಳ್ತದೆ. ಇದು ಕ್ರಮ ಇರೋದು, ಪ್ರಳಯದ ಕ್ರಮ. ಹಾಗಾಗಿ ಆ ಪ್ರಳಯದ ಕ್ರಮದಲ್ಲಿ ಆಕಾಶ ಉಳಿದಾಗ ಆ ನಂತರದಲ್ಲಿ ಆಕಾಶದಲ್ಲಿರ್ತಕ್ಕಂಥ ಎಲ್ಲ ಆಕಾಶ ಕಾಯಗಳು ಸಹ ನಾಶವಾಗ್ತವೆ ಅಂತ ಹೇಳುತ್ತೆ. ಹಾಗಾಗಿ ಸೂರ್ಯನ ಆಯಸ್ಸು ಎಷ್ಟಪ್ಪ ಅಂತಂದ್ರೆ, ಈಗ ನಾವು ಲೆಕ್ಕ ಹಿಡಿಯೋಕೆ ಹೋದರೆ ಈಗ ನಾವಿರ್ತಕ್ಕಂಥದ್ದು ವೈವಸ್ವತ ಮನ್ವಂತರದಲ್ಲಿ, ಮುಂದೆ ಬರ್ತಕ್ಕಂಥದ್ದು ಸೂರ್ಯ ಸಾವರ್ಣಿ ಮನ್ವಂತರ. ಹಾಗಾಗಿ ಈ ಒಂದು ವೈವಸ್ವತ ಮನ್ವಂತರದಲ್ಲಿ 4,32,000 ವರ್ಷ ಕಲಿಯುಗದ ಪ್ರಮಾಣ ಇರತಕ್ಕಂಥದ್ದು. ಇದರಲ್ಲಿ ಈಗಿನ್ನೂ ಆಗಿರ್ತಕ್ಕಂಥದ್ದು 5,000 ಚಿಲ್ಲರೆ ವರ್ಷ. ಹಾಗಾಗಿ ಈ 4,32,000 ನೀವು 5,000 ಚಿಲ್ಲರೆ ಕಳೆದ್ರೆ 4,26,000 ಚಿಲ್ಲರೆ ವರ್ಷ. ಈ 4,26,000 ವರ್ಷ ಚಿಲ್ಲರೆ ಒಂದು ಅಂದಾಜು ಇನ್ನು ಸೂರ್ಯನ ಆಯಸ್ಸಿದೆ ಅಂತ ನಾವು ಒಂದು ಅಂದಾಜು ಇಟ್ಕೊಳ್ಬಹುದು. ಅಂದರೆ ನಮಗೆ ಲೆಕ್ಕಕ್ಕೆ ಸಿಗೋಷ್ಟು ಮಟ್ಟಿಗೆ ಮಾತ್ರ. ಹಾಗಾಗಿ ಅದಕ್ಕಿಂತಲೂ ಮೀರಿ ಯಾರ ಆಯಸ್ಸನ್ನು ಕಂಡವರಿಲ್ಲ. ಅದು ಅಲ್ಲದೆ ದೇವಾನುದೇವತೆಗಳೆಲ್ಲರೂ ಸಹ ಅಮೃತವನ್ನು ಕುಡಿದಿರ್ತಕ್ಕಂಥವರಾದ್ದರಿಂದ ಅವರು ಅಮರರು ಅಂತ ಹೇಳಿಸ್ಕೊಳ್ತಾರೆ. ಹಾಗಾಗಿ ಅವ್ರಿಗೆ ಸಾವು ಅಂತಕ್ಕಂಥದ್ದಿಲ್ಲ. ತೇಜಸ್ಸು ಕಡಿಮೆ ಆಗ್ತಕ್ಕಂಥದ್ದಿದೆ, ಅಥವಾ ತೇಜಸ್ಸು ತುಂಬಿಕೊಳ್ತಕ್ಕಂಥದ್ದಿದೆ. ಆ ತೇಜಸ್ಸು ತುಂಬೋದಕ್ಕೋಸ್ಕರವಾಗಿಯೇ ನಮ್ಮಲ್ಲಿ ಹಿಂದಿನಿಂದಲೂ ಯಜ್ಞಯಾಗಾದಿ ಅನೇಕ ಕರ್ಮಗಳನ್ನು ಹೇಳಿದ್ದಾರೆ. ಸೂರ್ಯನಿಗೆ ಪ್ರಧಾನವಾಗಿ ಅವನ ಚಲನೆಯಲ್ಲಿ ಪಥ ಸಂಚಲನ ಅಂತ ಅವನು ಮಾಡ್ತಾನಲ್ಲ, ಅದರಲ್ಲಿ ಅವನಿಗೆ ರಾಕ್ಷಸ ಬಾಧೆ ಅಂತಕ್ಕಂಥದ್ದು ಬರುತ್ತೆ. ಆ ಸಂದರ್ಭದಲ್ಲಿ ಆ ಬಾಧೆಯನ್ನು ಪರಿಹಾರ ಮಾಡೋದಕ್ಕೋಸ್ಕರವಾಗಿ ಪ್ರತಿಯೊಬ್ಬರು, ವಿಶೇಷವಾಗಿ ಬ್ರಹ್ಮಚಾರಿಗಳಿಗೆ ಇದನ್ನು ಹೇಳ್ತಾರೆ. ಯಾರು ಗಾಯತ್ರಿ ಉಪದೇಶವನ್ನು ತಗೊಂಡಿರ್ತಾರೆ ಅವರು ಅಂಜಲಿಬದ್ಧರಾಗಿ ಈ ಕೈಯಲ್ಲಿ, ಅಂದರೆ ಹೆಬ್ಬೆಟ್ಟನ್ನು ತಾಗಿಸ್ಬಾರ್ದು ಅಂತ ಹೇಳುತ್ತೆ, ಈ 8 ಬೆರಳಿಂದ ನೀರನ್ನು ಹಿಡ್ಕೊಂಡು ಗಾಯತ್ರಿ ಮಂತ್ರವನ್ನು ಜಪ ಮಾಡ್ತಾ ಹೀಗೆ ಆಕಾಶದ ಕಡೆಗೆ ಎರಚಬೇಕು ಅಂತ ಹೇಳುತ್ತೆ. ಅದು ಅರ್ಘ್ಯ ಪ್ರದಾನ ಮಾಡ್ತಕ್ಕಂಥ ಒಂದು ಕ್ರಮ. ಹಾಗೆ ಎರಚಿದಾಗ ಆ ಒಂದು ಗಾಯತ್ರಿ ಮಂತ್ರದಿಂದ ಪೂರಿತವಾಗಿರ್ತಕ್ಕಂತಹ ನೀರಿನಿಂದ ಹೋಗ್ತಕ್ಕಂಥ ಒಂದು ಶಕ್ತಿ ಬಾಣಗಳಾಗಿ ಹೋಗಿ ಸೂರ್ಯನ ಮಾರ್ಗದಲ್ಲಿ ಬರ್ತಕ್ಕಂಥ ತಡೆಗಳನ್ನು ನಿವಾರಣೆ ಮಾಡುತ್ತೆ. ಆನಂತರ ಸೂರ್ಯ ಅಲ್ಲಿಂದ ಮುಂದುವರ್ಕೊಂಡು ಹೋಗ್ತಾನೆ ಅನ್ನುವಂಥದ್ದು ಒಂದು ಮಾತಿರ್ತಕ್ಕಂಥದ್ದು ನಮ್ಮ ಹಿಂದಿನವರೆಲ್ಲ ಹೇಳ್ಕೊಟ್ಟಿರ್ತಕ್ಕಂಥ ವಿಚಾರ ಇದು. ಹಾಗಾಗಿ ಈ ಒಂದು ಅರ್ಘ್ಯ ಪ್ರದಾನಾದಿಗಳನ್ನು ಮಾಡಿಕೊಂಡು ಸೂರ್ಯನ ಆ ಒಂದು ತಡೆಯನ್ನು ನಿವಾರಣೆ ಮಾಡ್ಕೊಳ್ತಕ್ಕಂಥದ್ದು, ಸೂರ್ಯನ ತೇಜಸ್ಸು ಹೆಚ್ಚಾಗಲಿಕ್ಕೆ ಒಂದು ಕಾರಣ ಆಗುತ್ತೆ ಅರ್ಘ್ಯವನ್ನು ಕೊಡ್ತಕ್ಕಂಥದ್ರಿಂದ. ಮತ್ತು ಯಜ್ಞಯಾಗಗಳಿಂದ ದೇವತೆಗಳ ವರ್ಚಸ್ಸು ಹೆಚ್ಚಾಗುತ್ತೆ. ಹಾಗಾಗಿ ಯಜ್ಞಗಳಿಂದ, ಅನುಷ್ಠಾನಗಳಿಂದ ಅವುಗಳ ತೇಜಸ್ಸು ಹೆಚ್ಚಾಗ್ತದೆ, ವರ್ಚಸ್ಸು ಹೆಚ್ಚಾಗ್ತದೆ ಅಂತ ಅಷ್ಟೇ ನಾವು ನೋಡ್ಬೋದೇ ಹೊರತು ಆಯಸ್ಸಿನ ಪ್ರಮಾಣವನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಓಕೆ. ಇನ್ನು ನಾಗರಾಜ ನಕ್ಷತ್ರಗಳೇ, ಏನು ದೇವಗಣಗಳಲ್ಲಿ ಅಷ್ಟದಿಕ್ಪಾಲಕರುಗಳು ಕೂಡ ಸೇರ್ಕೊಳ್ತಾರೆ. ಸೊ ಅವ್ರಿಗೆ ಒಂದೊಂದು ಹೋಮ್ವರ್ಕ್ ಅಂತ ಇರುತ್ತೆ, ಅವರು ಇಂತಿಂಥದ್ದೇ ಕೆಲಸಗಳನ್ನು ನಿಭಾಯಿಸಬೇಕು ಅಂತ. ಸೂರ್ಯನಿಗೂ ಹಾಗೆ ಅವರಿಗೆ ಸಂಬಂಧಪಟ್ಟ ಹಾಗೆ ಯಾರ ಒಂದು ಏನು ಕಾರ್ಯ ಇರುತ್ತೆ, ಸೊ ಅದು ಇವರಿಗೂ ಅವ್ರಿಗೂ ಏನು ಡಿಫ್ರೆನ್ಸ್ ಇರುತ್ತೆ? ಪ್ರತಿಯೊಂದು ಗ್ರಹಗಳಲ್ಲಿಯೂ ಕೂಡ ಅವರದ್ದೇ ಆದಂತಹ ಒಂದು ನಿರ್ಣಯಗಳು ಅಂತ ಹೇಳಿದ್ರೆ ಅವರದ್ದಾದಂತಹ ಕಾರಕತ್ವಗಳು ಅಂತ ಹೇಳ್ತಾರೆ. ಒಂದೊಂದು ಗ್ರಹದಿಂದ ಒಂದೊಂದು ವಿಷಯಾಧಾರಿತವಾದಂಥ ವಿಷಯಗಳ ಬಗ್ಗೆ ಚಿಂತನೆಯನ್ನು ಮಾಡೋದಕ್ಕೆ ಜ್ಯೋತಿಷ್ಶಾಸ್ತ್ರದಲ್ಲಿ ಅವಕಾಶಗಳಿದೆ. ಆದರೆ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಜನ್ಮಜಾತಕಕ್ಕೂ ಮತ್ತು ಜಗತ್ತಿನ ಮಟ್ಟದ ಒಂದು ಚಿಂತನೆಗಳು ಅದು
ಬೇರೆ ಬೇರೆ ರೂಪದಲ್ಲಿ ಹರಿಯುವಂಥದ್ದು. ಜ್ಯೋತಿಷಾಸ್ತ್ರದಲ್ಲಿ ಒಂದು ನಿರ್ಣಯ ಏಕಮುಖ ನಿರ್ಣಯ ಸಲ್ಲ, ಅದು ತಪ್ಪಾಗ್ತದೆ. ಹೇಗೆ ಕೇಳಿದ್ರೆ, ಒಬ್ಬ ವ್ಯಕ್ತಿಯ ಹುಟ್ಟಿದ ದಿನ ಮತ್ತು ಸಮಯದ ಆಧಾರದಲ್ಲಿ ವ್ಯಕ್ತಿಯ ಒಂದು ಪೂರ್ವಾರ್ಜಿತ ಸುಕೃತಗಳನ್ನು ಚಿಂತನೆ ಮಾಡುವಂಥದ್ದು. ಹಾಗೆ ನಾವು ಇವತ್ತಿನ ದಿವಸದಲ್ಲಿ ಒಂದು ರಾಜ್ಯಕ್ಕೆ ಒಂದು ಗ್ರಹಚಕ್ರವನ್ನು, ಹಾಗೆ ದೇಶದ ಮಟ್ಟದಲ್ಲಿ ಗ್ರಹಚಕ್ರವನ್ನು, ಹಾಗೆ ಜಗತ್ತಿನ ಮಟ್ಟದಲ್ಲಿ ಗ್ರಹಚಕ್ರವನ್ನು ನಿರ್ಣಯಿಸಿಕೊಳ್ಳುವುದರ ಮೂಲಕ ನಾವು ಚಿಂತನೆಗಳನ್ನು ಮಾಡ್ತಾ ಹೋಗ್ತೇವೆ ಒಂದೊಂದು ಗ್ರಹಗಳ. ಅಂತಹ ಸಂದರ್ಭದಲ್ಲಿ ಇವತ್ತಿನ ಒಂದು ಏನು ವಿಷಯ ಇದೆ, ನಾವು ಪ್ರಧಾನವಾಗಿ ಒಂದು ಪ್ರಕೃತಿಯ ಚಿಂತನೆಗಳನ್ನು ಇಟ್ಟುಕೊಳ್ಳುವುದರ ಮೂಲಕ ಪ್ರಕೃತಿಯಲ್ಲಿ ನಡೆಯುವಂತಹ ಕ್ರಿಯೆ ನಮಗೆ ಮಳೆಯ ಕ್ರಿಯೆಯ ವಿಷಯ ಆಧಾರಿತವಾದಂತಹ ಚಿಂತನೆಗಳನ್ನು ಇಲ್ಲಿ ಇರಿಸಿಕೊಂಡಾಗ ಈ ಜಗತ್ತಿನ ಮಟ್ಟದ ಗ್ರಹಚಕ್ರ ಜೊತೆಯಲ್ಲಿ ಸಂವತ್ಸರದ ಒಂದು ಆಧಾರದಲ್ಲಿ ಮತ್ತು ನಮ್ಮ ಸಿದ್ಧಾಂತಗಳ ಪ್ರಕಾರದಲ್ಲಿ ಒಂದು ರವಿಯ ಪಥಸಂಚಲನ ಆಧಾರದಲ್ಲಿ ಹೊಸ ವರ್ಷದ ಆರಂಭದ ಒಂದು ಸನ್ನಿವೇಶಗಳು ಗ್ರಹಚಕ್ರಗಳನ್ನು ಇಟ್ಟುಕೊಳ್ಳುವುದರ ಮೂಲಕ ರವಿಯ ಒಂದು ಸ್ಥಿತಿಗತಿಗಳನ್ನು ನಾವು ಅಳತೆ ಮಾಡುವಂಥದ್ದು. ಪ್ರಸ್ತುತದಲ್ಲಿ ಅವನಿರತಕ್ಕಂತಹ ಕ್ಷೇತ್ರ, ಅವನಿಗೆ ಇರತಕ್ಕಂತಹ ದೃಷ್ಟಿಕೋನಗಳು, ಬೇರೆ ಬೇರೆ ಗ್ರಹಗಳ ಒಂದು ದೃಷ್ಟಿಕೋನಗಳು. ಉದಾಹರಣೆಗೆ ತಂದೆ ಮಗರಾದರೂ ಕೂಡ ರವಿ ಮತ್ತು ಶನಿ ಗ್ರಹರು ಪರಸ್ಪರ ಶತ್ರು ಗ್ರಹಗಳು, ಅವರಲ್ಲಿ ವೈರತ್ವಗಳಿದ್ದಾವೆ. ಸಹಜವಾಗಿಯೇ ಮೋಡಗಳ ಘರ್ಷಣೆ ಆದ ಹಾಗೆ ಶತ್ರುಗ್ರಹಗಳ ಕೂಡುವಿಕೆಯಿಂದಲೂ ಕೂಡ ಘರ್ಷಣೆಗಳಾಗ್ತದೆ. ಅದು ಪರಿಣಾಮ, ವ್ಯತಿರಿಕ್ತ ಪರಿಣಾಮಗಳನ್ನು ಭೂಮಿಯ ಮೇಲೆ, ಜಗತ್ತಿನ ಮೇಲೆ, ವ್ಯಕ್ತಿಗಳ ಮೇಲೆ, ಪ್ರಕೃತಿಯ ಮೇಲೆ ಕೊಡ್ತದೆ ಅನ್ನುವಂಥದ್ದು. ಅದೇ ಪ್ರಕಾರದಲ್ಲಿ ಚಿಂತನೆ ಮಾಡಲಿಕ್ಕೆ ಹೋದರೆ ಈ ಪ್ರಸ್ತುತ ವಿದ್ಯಮಾನದಲ್ಲೂ ಹಾಗೆ ಈ ಮಳೆಗೆ ಸಂಬಂಧಪಟ್ಟಂತೆ ರವಿಯ ಫಲಗಳಲ್ಲಿ ಒಂದಿಷ್ಟು ವ್ಯತಿರಿಕ್ತ ಭಾವನೆಗಳನ್ನು ಕಾಣಬಹುದು. ಯಾಕೆ ಕೇಳಿದರೆ, ಗ್ರಹಮಂಡಲದ ಅವನ ಸಂಚಾರ ಸ್ಥಿತಿಯಲ್ಲಿ, ಉದಾಹರಣೆಗೆ ಸೂರ್ಯ ಪ್ರಕಾಶಮಾನನಾದರೂ ಕೂಡ ಅವನ ಪ್ರಭಾವ ಭೂಮಿಗೆ ಬೀಳಬೇಕಾದ್ರೆ ಮೋಡ ಇರಬಾರ್ದು ಅಂತ ಹೇಳ್ತೇವೆ. ಆ ಮೋಡ ಇಲ್ಲದೆ ಇದ್ದರೆ ಮಾತ್ರ ಅವನ ಕಿರಣ ನಮಗೆ ಎಷ್ಟು ಸುಂದರವಾಗಿ ಸಿಗಲಿಕ್ಕೆ ಸಾಧ್ಯವೋ, ಅಂತೆಯೇ ಮೋಡ ಕವಿದಾಗ ಏನಾಗ್ತದೆ ಕೇಳಿದರೆ ಅವನ ಪ್ರಕಾಶ ಎಷ್ಟಿದೆ ಅಷ್ಟು ಇರುತ್ತದೆ, ಆದರೆ ನಮಗಿರೋದಿಲ್ಲ. ಹಾಗೆ ಇಲ್ಲಿ ಒಂದಿಷ್ಟು ಬಾಧೆಗಳನ್ನುವಂಥದ್ದು, ಈಗ ಇವರು ಉಲ್ಲೇಖ ಮಾಡಿದ ರಾಕ್ಷಸ ಬಾಧೆ, ಹಾಗೆ ಅಲ್ಲಿ ಒಂದಿಷ್ಟು ಅವನನ್ನು ಸುತ್ತುವರಿಸಿಕೊಳ್ಳುವಿಕೆ ಅನ್ನುವಂಥದ್ದು, ಅವನ ಸಾಮರ್ಥ್ಯವನ್ನು ತಡೆಗಟ್ಟುವಂತಹ ಒಂದು ವ್ಯವಸ್ಥೆಗಳಾಗತಕ್ಕಂಥದ್ದು, ಈ ರೀತಿಯಲ್ಲಿ ಜ್ಯೋತಿಷ್ಯದ ಒಂದು ಚಿಂತನೆಗಳನ್ನುವಂಥದ್ದು ಸಾಗುತ್ತಾ ಹೋಗ್ತದೆ. ಈ ಪ್ರಕಾರದಲ್ಲಿ ರವಿಯ ಒಂದು ಚಿಂತನೆಯನ್ನು ನಡೆಸಲಿಕ್ಕೆ ಹೋದಾಗ ಒಂದಿಷ್ಟು ವ್ಯತಿರಿಕ್ತ ಪ್ರಭಾವಗಳನ್ನು, ಪ್ರಕೃತಿಯ ಮೇಲಿನ ಒಂದು ವ್ಯವಸ್ಥೆಗಳು, ಪ್ರಕೃತಿಯನ್ನು ನಿಯಂತ್ರಣದಲ್ಲಿಡತಕ್ಕಂಥ ವ್ಯವಸ್ಥೆಗಳು, ಪ್ರಕೃತಿಗೆ ಅಶುಭ ಫಲವನ್ನು ಕೊಡತಕ್ಕಂಥ ವ್ಯವಸ್ಥೆಗಳು, ಈ ಒಂದು ಸಂವತ್ಸರಾಧಾರಿತವಾಗಿ ಚಿಂತನೆಯನ್ನು ನಡೆಸಲಿಕ್ಕೆ ಹೋದರೆ ಕಂಡುಬರುವಂಥ ವಿಚಾರ. ಯಾಕೆ ಮುಂದಿನ ವ್ಯವಸ್ಥೆಗಳೇನು, ಅಥವಾ ಇದನ್ನು ಕೇವಲ ನಾವು ಅಧ್ಯಾತ್ಮ ದೃಷ್ಟಿಕೋನದಲ್ಲಿ ವಿಶ್ಲೇಷಣೆ ಮಾಡುವಂಥ ಒಂದು ವ್ಯವಸ್ಥೆ, ಇದಕ್ಕೆ ವೈಜ್ಞಾನಿಕವಾದಂಥ ದೃಷ್ಟಿಕೋನಗಳನ್ನು ಇಟ್ಟಾಗ ನಾನು ವರ್ತಮಾನ ಸ್ಥಿತಿಗತಿಗಳನ್ನು ಅರಿಯುವುದರ ಮೂಲಕ ಮನುಷ್ಯ ಹೇಗಿರಬೇಕು, ಅವನ ಜೀವನ ವ್ಯವಸ್ಥೆ ಹೇಗಿರಬೇಕು, ಜೀವನ ಶೈಲಿ ಹೇಗಿರಬೇಕು, ಯಾವುದನ್ನು ಹೇಗೆ ಅರಿಯುವುದರ ಮೂಲಕ ಜೀವನದ ನಡೆ ಇರಬೇಕು ಇತ್ಯಾದಿಗಳನ್ನು ಚಿಂತನೆ ಮಾಡಲಿಕ್ಕೆ ಹೊರಟ್ರೆ, ನಮ್ಮ ಕ್ರಿಯೆಗಳಲ್ಲಿ ತಪ್ಪುಗಳು ನಡೆದಾಗ ಅದು ಸಹಜವಾಗಿಯೇ ಪ್ರಕೃತಿ ನಮ್ಮ ಮೇಲೆ ವ್ಯತಿರಿಕ್ತ ಪ್ರಭಾವಗಳನ್ನು ಕೊಡ್ತದೆ ಅನ್ನುವಂತಹ ಸತ್ಯವನ್ನ ಈ ಹಿಂದಿನಿಂದಲೂ ನಾವು ಕಾಣ್ತಾ ಬರ್ತಾ ಇದ್ದೇವೆ. ಅನುಭವ ಸಿದ್ಧಾಂತಗಳು, ಇದು ಯಾವುದೇ ಗ್ರಂಥಗಳಲ್ಲಿ ಹೇಳಿದೆ ನಾವು ಹೇಳ್ತಾ ಇದ್ದೇವೆ ಅನ್ನುವುದಕ್ಕಿಂತಲೂ ಪ್ರತ್ಯಕ್ಷವಾಗಿ ನಾವು ಕಾಣುವಂಥ ಸಿದ್ಧಾಂತ ಆದದ್ರಿಂದ ಕಾಣುವ ಸತ್ಯ ಸಂಗತಿಗಳಿಗೆ ಪರ್ಯಾಯ ವ್ಯವಸ್ಥೆ ಏನು ಅಂತ ಹುಡುಕಿದಾಗ ಬಹುತೇಕ ಅಧ್ಯಾತ್ಮದ ಮಾರ್ಗದರ್ಶನದಿಂದ ಸತ್ಫಲಗಳನ್ನು ಕಂಡದ್ದು ಕೂಡ ನಾವು ಕಾಣ್ತಾ ಹೋಗ್ತೇವೆ. ಆದದ್ರಿಂದ ಈ ಒಂದು ವ್ಯವಸ್ಥೆಗೆ ಈಗಾಗಲೇ ಒಂದು 4-6 ದಿನಗಳ ಹಿಂದಿನ ಒಂದು ಸುದ್ದಿಗಳನ್ನು ಕೂಡ ಕೇಳಿದ್ದೇನೆ. ಕರಾವಳಿಯ ಆರಂಭ ಆಗತಕ್ಕಂಥ ಮಡಿಕೇರಿಯ ವ್ಯಾಪ್ತಿಯಲ್ಲಿ ಉತ್ತರ ಭಾರತದ ಒಂದಿಷ್ಟು ಋತ್ವಿಜರ ವರ್ಗ ಬಂದು ಅಲ್ಲಿ ಯಾಗವನ್ನ ಮಾಡಿದೆ, ಹೋಮ ಹವನವನ್ನ ನಡೆಸಿದೆ, ಮಳೆಗೋಸ್ಕರ ಪ್ರಾರ್ಥನೆ ನಡೆದಿದೆ. ಒಂದು 3-4 ವರ್ಷದ ಹಿಂದೆ ಸರ್ಕಾರವೇ ಮಾತಾಡ್ತೀನಿ. ಇನ್ನು ರಾಘವೇಂದ್ರ ಮೋಕ್ಷಕೊಂಡಂಬರೆ, ಸೃಷ್ಟಿ, ಸ್ಥಿತಿ ಮತ್ತು ಲಯ, ಈ 3 ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಸೂರ್ಯ ಹೇಗೆ ಅಧಿಪತಿ ಆಗ್ತಾನೆ ಅಂದರೆ ಅವನ ಕಂಟ್ರೋಲ್ನಲ್ಲಿ ಬರುವಂಥ ಈ ಒಂದು ವಿಷಯಗಳನ್ನು ತೆಗೆದುಕೊಂಡ್ರೆ ಸೂರ್ಯ ಯಾವ ರೀತಿ ತನ್ನ ಪ್ರಭಾವವನ್ನು ಬೀರುತ್ತಾನೆ? ಒಂದು ವಿಶೇಷ ವಿಚಾರ ಏನಂತಂದ್ರೆ, ತಾವು ಸೂರ್ಯ ಶಾಪ ಅಂತ ಕಾರ್ಯಕ್ರಮವನ್ನು ಮಾಡಿದ್ದೀರಾ, ಒಂದು ಟೈಟಲ್ ಅನ್ನು ಕೊಟ್ಟಿದ್ದೀರಾ. ಈಗ ಒಂದು 1.5-2 ತಿಂಗಳು ಅಥವಾ ಯುಗಾದಿಯಿಂದ ಪ್ರಾರಂಭವಾಗ್ತಾ ಇದ್ದ ಹಾಗೆ ನಾವು ವೃಷ್ಟಿ ಬಹಳ ಕಡಿಮೆ ಆಗಿರೋದನ್ನು ನೋಡ್ತಾ ಇದ್ದೀವಿ. ಆದರೆ ಒಂದು ಕಾಕತಾಳೀಯ ಅನ್ನೋ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮಕ್ಕೆ ನಾನು ಬರ್ತಾ ಇದ್ದ ಹಾಗೆ, ನಮ್ಮ ವಾಹಿನಿಯ ಒಂದು ವಾಹನದಲ್ಲಿ ಬರ್ತಾ ಇದ್ದ ಹಾಗೆ ವೃಷ್ಟಿ ಆಗಿರತಕ್ಕಂಥದ್ದು, ಒಂದು ಸಣ್ಣ ಮಟ್ಟದ ಒಂದು ಮಳೆ ಆಗಿರತಕ್ಕಂಥದ್ದು. ಬಹುಶಃ ಎಲ್ಲೋ ಸೂರ್ಯಾಶನ ತನ್ನ ಒಂದು ಶಾಪವನ್ನು ಹಿಂದೆ ತೆಗೆದು, ಒಂದು ವೇಳೆ ಶಾಪ ಇದ್ದ ಪಕ್ಷದಲ್ಲಿ ಶಾಪವನ್ನು ಉಪಸಂಹಾರ ಮಾಡ್ಕೊಳ್ಳೋದಕ್ಕೆ ಆಗಲೇ ಮನಸ್ಸು
ಮಾಡಿಬಿಟ್ಟಿದ್ದಾನೆ ಅಂತ ಅನಿಸ್ತಾ ಇದೆ. ಇದು ಒಂದು ಶುಭ ಸೂಚನೆ ಅಂತ ನನಗೆ ಅನಿಸ್ತಾ ಇದೆ. ಇನ್ನೊಂದು ಏನಂತಂದ್ರೆ ಇಲ್ಲಿ ನಾವು ನೋಡಬೇಕಾಗಿರತಕ್ಕಂಥದ್ದು, ಈ ಬಾರಿ ನಮಗೆ ವೃಷ್ಟಿ ಕಡಿಮೆ ಆಗಿರೋದಕ್ಕೆ ಹಲವಾರು ಕಾರಣಗಳು ನಮಗೆ ಗೋಚರವಾಗ್ತಾ ಇದೆ. ಕೇವಲ ಒಂದು ಸೂರ್ಯನ ಒಂದು ಸ್ಥಿತಿಗತಿಗಳು ಮಾತ್ರವಲ್ಲದೆ ಮೊಟ್ಟ ಮೊದಲನೆಯದಾಗಿ ಯುಗಾದಿಯ ಒಂದು ಪ್ರಾದುರ್ಭಾವ ಏನಾಗಿದೆ, ಈ ಯುಗಾದಿ ಅನ್ನತಕ್ಕಂಥ ಒಂದು ಉತ್ಪತ್ತಿ ಆಗಿರತಕ್ಕಂಥದ್ದು ಜಗಲ್ಲಗ್ನ ಅಂತ ಹೇಳ್ತಾರೆ. ಮೇಷಲಗ್ನದಲ್ಲಿ ಯುಗಾದಿಯ ಒಂದು ಪ್ರಾದುರ್ಭಾವ ಆಗಿರತಕ್ಕಂಥದ್ದು. ಈ ಮೇಷಲಗ್ನ ಅನ್ನೋದು ಅಗ್ನಿತತ್ವದ ಒಂದು ಲಗ್ನ ಆಗಿರತಕ್ಕಂಥದ್ದು. ಈ ಮೇಷಲಗ್ನದ ಅಧಿಪತಿ ಆಗಿರತಕ್ಕಂಥ ಒಂದು ಅಂಗಾರಕನೂ ಸಹ ಅಷ್ಟೇ ಒಂದು ಅಗ್ನಿತತ್ವದ ಒಂದು ಗ್ರಹ ಆಗಿರತಕ್ಕಂಥದ್ದು. ಇದರ ಪ್ರಭಾವ ಸಾಕಷ್ಟು ಬಹಳ ದೊಡ್ಡ ಮಟ್ಟದಲ್ಲಿ ಇದೆ. ಹಾಗಾಗಿ ವೃಷ್ಟಿ ಈ ಬಾರಿ ಒಂದು ಮಳೆ ಬಹಳ ಕಡಿಮೆ ಆಗುವಂಥ ಒಂದು ಸಾಧ್ಯತೆಯನ್ನು ನಾವು ಕಾಣ್ತಾ ಇದ್ದೀವಿ. ಈ ಹಲವಾರು ಹಂತದ ವಿಶ್ಲೇಷಣೆಗಳನ್ನು ನಾವು ನೋಡಬೇಕಾಗುತ್ತೆ. ಮೊದಲನೇದಾಗಿ ಏನಂತಂದರೆ 16 ಮಳೆಗಳ ಬಗ್ಗೆ ನಾನು ಪ್ರಸ್ತಾಪವನ್ನು ಮೊದಲನೇ ಭಾಗದಲ್ಲಿ ಹೇಳಿದ್ದೆ. ಇಲ್ಲಿ ಯಾವ್ಯಾವ ಮಳೆಗಳು ಎಷ್ಟೆಷ್ಟು ಮಟ್ಟಿಗೆ ಆಗುತ್ತೆ, ಎಷ್ಟೆಷ್ಟು ಮಟ್ಟಿಗೆ ಆಗೋದಿಲ್ಲ ಅನ್ನೋದನ್ನು ಪಂಚಾಂಗ ಕರ್ತೃಗಳು ನಮಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇಲ್ಲಿ ಜಲಲಗ್ನದಲ್ಲಿ ನಮಗೆ ಒಂದು ಮಳೆಯ ಒಂದು ಉತ್ಪತ್ತಿ ಆಗಬೇಕಾದಾಗ ಆ ಜಲಲಗ್ನ ಪಾದಲಗ್ನವ, ಅರ್ಧಲಗ್ನವ, ಪೂರ್ಣ ಜಲಲಗ್ನವ ಅನ್ನೋದನ್ನು ನೋಡ್ಕೋಬೇಕಾಗುತ್ತೆ. ಈ ವರ್ಷ ನಮಗಿರತಕ್ಕಂಥ 16 ಜಲಲಗ್ನಗಳಲ್ಲಿ ಕೇವಲ 2 ಲಗ್ನಗಳು ಮಾತ್ರ, 2 ವೃಷ್ಟಿಗಳು, 2 ಮಳೆ ಮಾತ್ರ ಪೂರ್ಣ ಜಲಲಗ್ನದಲ್ಲಿ ಆಗ್ತಾ ಇದೆ ನಮಗೆ. ಇನ್ನು ಮಿಕ್ಕ ಒಂದು 14 ಮಳೆಗಳು ನಮಗೆ ಪಾದಲಗ್ನದಲ್ಲಿ, ಅಂದರೆ ಪಾದ ಜಲೋತ್ಪತ್ತಿ ಆಗ್ತಕ್ಕಂಥದ್ದಾಗಲಿ, ಅರ್ಧ ಜಲೋತ್ಪತ್ತಿ ಆಗ್ತಕ್ಕಂಥದ್ದಾಗಲಿ, ಈ ರೀತಿ ಬಂದೂ ಬರದೇ ಇರತಕ್ಕಂಥ ಒಂದು ಮಳೆಗಳು ಏನಿದೆ, ಎಲ್ಲೋ ಒಂದು 4 ಹನಿ ಬಿತ್ತು ಅನ್ನೋಷ್ಟೊತ್ತಿಗೆ ಮತ್ತೆ ಒಂದು ಬಿಸಿಲಿನ ಒಂದು ತಾಪ ಜಾಸ್ತಿ ಆಗ್ತಕ್ಕಂಥದ್ದು, ಈ ಥರದ ಭಾವವನ್ನೇ ಹೆಚ್ಚಾಗಿ ನಾವು ಕಾಣ್ತಾ ಇದ್ದೀವಿ. ವಿಶೇಷವಾಗಿ ಏನಂತಂದರೆ ನಾವು ಇಲ್ಲಿ ನಗರವಾಸಿಗಳಿಗೆ ಹೆಚ್ಚು ಸಮಸ್ಯೆ ಆಗೋದಿಲ್ಲ, ರೈತಾಪಿ ಜನರು ನಿಜಕ್ಕೂ ಕಂಗೆಟ್ಟು ಹೋಗ್ತಾರೆ. ಈ ಥರದ ಒಂದು ಸಂದರ್ಭ ಬಂದಾಗ ನಿಜಕ್ಕೂ ಈ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಸಹ ಅಂತರ್ಜಲವನ್ನು ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಬೇಕು ಅಂತ ನನ್ನ ಒಂದು ಬಹಳ ಕಳಕಳಿಯ ಒಂದು ವಿಚಾರ ಆಗಿರುತ್ತೆ. ಒಬ್ಬ ಜ್ಯೋತಿಷಿಯಾಗಿ ಅಲ್ಲದೆ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ವಿಚಾರವನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅನ್ನದಾತ ರೈತ ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ. ನಾವಿಲ್ಲಿ ಎ ಸಿ ರೂಮಲ್ಲಿ ಕೂತಿರ್ತೀವಿ, ನಮ್ಗೆ ಗೊತ್ತಾಗೋದಿಲ್ಲ ಈ ಸಮಸ್ಯೆ, ನಾವು ಚರ್ಚೆ ಮಾತ್ರ ಮಾಡ್ತೀವಿ. ಆದರೆ ಇದರ ಝಳವನ್ನು ನಿಜವಾಗ್ಲೂ ಅನುಭವಿಸ್ತಾ ಇರತಕ್ಕಂಥವರು ಈ ಒಂದು ಉತ್ತರ ಕರ್ನಾಟಕದ ಭಾಗದವರಾಗ್ಬೋದು, ಅಥವಾ ಆ ಕಡೆ ಒಂದು ಬಿಸಿಲಿನ ಒಂದು ಪ್ರಖರತೆ ಎಲ್ಲಿದೆಯೋ ಆ ವ್ಯಕ್ತಿಗಳಿಗೆ ನಿಜವಾಗ್ಲೂ ಇದರ ಒಂದು ನೇರವಾದ ಒಂದು ತೀಕ್ಷ್ಣತೆ ಗೊತ್ತಾಗುತ್ತೆ. ಇನ್ನು ನಾವು ಜಲಲಗ್ನದ ವಿಚಾರಗಳ ಬಗ್ಗೆ ಹೇಳಬೇಕು ಅಂತಂದರೆ, ಅಶ್ವಿನಿ ಮಳೆ ಹೇಗಾಗಿದೆ, ಹೇಗಾಗೋದಿಲ್ಲ ಅನ್ನೋದ್ರ ಬಗ್ಗೆ ಪಂಚಾಂಗ ಕರ್ತರು ಏನು ಹೇಳ್ತಾರೆ ಅಂತಂದರೆ, 14/4 ಏಪ್ರಿಲ್ 14ರಿಂದ ಏಪ್ರಿಲ್ 27ನೇ ತಾರೀಕುವರೆಗೂ ಸಹ ಅಶ್ವಿನಿ ಲಗ್ನದ ಒಂದು ಅಶ್ವಿನಿ ಮಳೆಯ ಒಂದು ವ್ಯಾಪ್ತಿಯನ್ನು ಪಂಚಾಂಗ ಕರ್ತರುಗಳು ಹೇಳಿದ್ದಾರೆ. ಇಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ನಿರ್ಜಲ ಲಗ್ನದಲ್ಲಿ ಹುಟ್ಟುವಿಕೆ, ನಿರ್ಜಲ ಲಗ್ನದಲ್ಲಿ ಹುಟ್ಟಿದ ಮೇಲೆ ಆ ಮಳೆ ಎಷ್ಟರ ಮಟ್ಟಿಗೆ ಇರುತ್ತೆ, ಎಷ್ಟರ ಮಟ್ಟಿಗೆ ನಮಗೆ ಅದು ಪ್ರಾಪ್ತಿ ಆಗುತ್ತೆ ಅನ್ನೋದು ಅಲ್ಲೇ ಗೊತ್ತಾಗೋಗುತ್ತೆ ನಮಗೆ. ಮತ್ತು ಗ್ರಹಗಳ ಒಂದು ವಾತಾತಿವಾತ ದಹನ, ನಾಡಿ ಸಂಚಾರ ಮತ್ತು ಕನ್ಯಾಂಗಾರಕ ಸ್ಥಿತಿ ಮೊದಲಾದ ದೋಷಗಳಿಂದ ಮಳೆಗೆ ಹೆಚ್ಚಾದ ತೊಂದರೆ ಇದ್ದು ಸಮುದ್ರದಲ್ಲಿ ಪತನ, ಶುಕ್ರನ ಅಶ್ವಿನ್ಯಾದಿ ನಕ್ಷತ್ರ ಸಂಚಾರ ಕಾಲದಲ್ಲಿ ಅತ್ಯಲ್ಪ ಮಳೆ ನಿರೀಕ್ಷಿಸಬಹುದು ಅಂತ ಹೇಳಿದ್ದಾರೆ. ಹೆಚ್ಚು ಕಡಿಮೆ ಇದೇ ಫಲಿತಾಂಶವನ್ನು ಭರಣಿ ಮಳೆ, ಕೃತಿಕಾ ಮಳೆ, ರೋಹಿಣಿ ಮಳೆ, ಮೃಗಶಿರ ಮಳೆವರೆಗೂ ಸಹ ಹೇಳ್ಕೊಂಡು ಬಂದಿದ್ದಾರೆ. ಈಗ ನಮಗೆ ನಡೀತಾ ಇರತಕ್ಕಂಥದ್ದು ಆರ್ದ್ರ ಮಳೆ ಆಗಿರುತ್ತೆ. ಈ ಆರ್ದ್ರ ಮಳೆ ಸ್ವರೂಪ ಹೇಗಿರುತ್ತೆ ಅಂತಂದರೆ, ಒಂದು ಭೀಕರವಾಗಿ ಸುರಿದು ಬಿಡುತ್ತೆ. ಇದು ಘನಘೋರವಾದಂಥ ಒಂದು ಮಳೆ, ಇಲ್ಲದೆ ಹೋದರೆ ಬೀಳದೇನೆ ಇರತಕ್ಕಂಥದ್ದು. ಆರ್ದ್ರ ನಕ್ಷತ್ರದ ಅಧಿಪತಿ ರುದ್ರನಾಗಿರೋದ್ರಿಂದ ಈ ರುದ್ರನೂ ಅಷ್ಟೇ ಸಾಕಷ್ಟು ತೀಕ್ಷ್ಣ ಪ್ರಭಾವವನ್ನು, ತೀಕ್ಷ್ಣ ಅಂಶಗಳನ್ನು ಆತನಲ್ಲಿ ಇಟ್ಕೊಂಡಿರತಕ್ಕಂಥ ದೇವತೆ ಆಗಿರೋದ್ರಿಂದ ಖಂಡಿತ ಅದರ ಪ್ರಭಾವನ ನಾವೀಗ ಉತ್ತರ ಭಾರತದಲ್ಲಿ ನೋಡ್ತಾ ಇದ್ದೀವಿ. ಆ ರೀತಿ ಒಂದು ಮಳೆ ಕೂಡ ಆಗ್ತಾ ಇದೆ, ಅಷ್ಟು ಜೋರಾಗಿ. ಹಾಗಾಗಿ ಸಾಕಷ್ಟು ಒಂದು ಅತಿವೃಷ್ಟಿ ಅನಾವೃಷ್ಟಿ ಆಗತಕ್ಕಂಥ ಒಂದು ಸಾಧ್ಯತೆಗಳನ್ನು ಇಲ್ಲಿ ಕಾಣ್ತಾ ಇದ್ದೀವಿ ನಾವು. ಇಲ್ಲಿ ನಮಗೆ ಈ ಒಂದು ಕನ್ಯಾಂಗಾರಕ ದೋಷ ಅಂತ ಇಲ್ಲಿ ಪಂಚಾಂಗ ಕರ್ತೃಗಳು ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದರೆ ಕನ್ಯಾ ಲಗ್ನದಲ್ಲಿ, ಕನ್ಯಾ ರಾಶಿಯಲ್ಲಿ ಅಂಗಾರಕನ ಒಂದು ಸಂಚಾರ, ಜಗಲ್ಲಗ್ನದ ಅಧಿಪತಿಯಾದಂತಹ ಒಂದು ಅಂಗಾರಕ ಗ್ರಹ ಕನ್ಯಾ ಲಗ್ನದಲ್ಲಿ ಸಂಚಾರ ಮಾಡತಕ್ಕಂಥದ್ದು ನಮಗೆ ಮಳೆಗೆ ತಡೆಯನ್ನು ಒಡ್ಡತಕ್ಕಂಥ ಒಂದು ವಿಚಾರ ಆಗಿರುತ್ತೆ. ಈ ಎಲ್ಲ ಅಂಶಗಳನ್ನು ಸಹ ಗಮನಿಸಿದಾಗ ಸೂರ್ಯನ ಪ್ರಭಾವ ಬಹುಶಃ ಒಂದು ಅಂಶವೇನೋ ಅಂತ ನಮಗೆ ಅನಿಸುತ್ತೆ. ಮತ್ತೊಂದು ವಿಚಾರ, ಒಂದು ಬಹಳ ಒಂದು ಕುತೂಹಲಕಾರಿಯಾದಂಥ ಪ್ರಶ್ನೆಯನ್ನು ಕೇಳಿದ್ರಿ, ಸೂರ್ಯನ ಆಯುಸ್ಸು ಎಷ್ಟು, ಎಲ್ಲಿಗೆ ಅಂತ್ಯವಾಗಬಹುದು ಅನ್ನತಕ್ಕಂಥದ್ದು. ವಿಜ್ಞಾನಿಗಳ ಆಧಾರದಲ್ಲಿ ಹೇಳಬೇಕು ಅಂತಂದರೆ, ಒಂದು 5 ಲಕ್ಷ ವರ್ಷಗಳ ನಂತರ ಈ ಸೂರ್ಯ ಅನ್ನತಕ್ಕಂಥ ಒಂದು, ಅವರು ಇದನ್ನು ನಕ್ಷತ್ರ ಅಂತ ಗುರುತಿಸ್ತಾರೆ. ಈ ಸೂರ್ಯ ಅನ್ನತಕ್ಕಂಥ ಒಂದು ನಕ್ಷತ್ರ ಒಂದು ಸೂಪರ್ ಸ್ಟಾರ್ ಆಗುತ್ತೆ, ಅಂದರೆ ಒಂದು ಬಹಳ ದೊಡ್ಡ ಮಟ್ಟದ ಒಂದು ನಕ್ಷತ್ರವಾಗತಕ್ಕಂಥದ್ದು ಬ್ಲ್ಯಾಕ್ ಹೋಲ್ ಆಗುತ್ತೆ ಅಂತ ಅವರು ಹೇಳ್ತಾರೆ. ಆ ಸಂದರ್ಭದಲ್ಲಿ ಅದರ ಒಂದು ಗ್ರಹಣ ಶಕ್ತಿ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತಂದರೆ, ಸೌರಮಂಡಲದಲ್ಲಿರತಕ್ಕಂಥ ಎಲ್ಲ ಗ್ರಹಗಳನ್ನು ಸಹ ತನ್ನ ಒಂದು ಹತೋಟಿಯೊಳಗೆ, ತನ್ನ ಒಂದು ಸ್ವರೂಪದೊಳಗಡೆ ಹೀರ್ಕೊಂಡ್ಬಿಡುತ್ತೆ, ಎಳ್ಕೊಂಡು ಬಿಡುತ್ತೆ ಅಂತ ಹೇಳ್ತಾರೆ. ಅಂತಹ ಸಂದರ್ಭದಲ್ಲಿ ಭೂಮಿಯಲ್ಲಿರತಕ್ಕಂಥ ಎಲ್ಲ ಒಂದು ಜಲಾಶಯಗಳು ಸಹ, ನದಿಗಳು, ಕೆರೆಗಳು, ಸಮುದ್ರಗಳು, ಸಾಗರಗಳು ಎಲ್ಲವೂ ಬತ್ತು ಹೋಗುತ್ತೆ ಅಂತ ಹೇಳ್ತಾರೆ. ಆದರೆ ಇದನ್ನು ನಿರ್ದಿಷ್ಟವಾಗಿ ಯಾರೂ ಕಂಡಿಲ್ಲ, ಅದು ಒಂದು ಊಹೆನೆ ಅಂತ ಹೇಳಬೇಕಾಗುತ್ತೆ. ವಿಜ್ಞಾನಿಗಳು ಮಾಡಿರ್ತಕ್ಕಂಥ ಒಂದು ತರ್ಕವೂ ಸಹ ಇದನ್ನು ಒಂದು ಊಹೆ ಅಂತ ಹೇಳಬೇಕಾಗುತ್ತೆ. ಮತ್ತೊಂದು, ನನ್ನ ಮಿತ್ರರು ವಾಚಸ್ಪತಿ ಭಟ್ ಅವರು ಈ ಒಂದು ಸೂರ್ಯನ ಒಂದು ವಿಚಾರವನ್ನು ಮತ್ತು ಒಂದು ಪ್ರಳಯದ ಒಂದು ಉತ್ಪತ್ತಿಯನ್ನು ಬಹಳ ಚೆನ್ನಾಗಿ ಅವರು ಹೇಳಿದರು. ಪ್ರಳಯ ಹೇಗಾಗುತ್ತೆ ಅಂದರೆ, ಒಂದು ಅನುಲೋಮ ವಿಲೋಮ ಪದ್ಧತಿಯನ್ನು, ಸೃಷ್ಟಿ ಮತ್ತು ಲಯ ಇದೆರಡನ್ನು ಬಹಳ ಚೆನ್ನಾಗಿ ವಿವರಣೆಯನ್ನು ಮಾಡಿಕೊಟ್ರು. ಅದು ಹೆಚ್ಚಿನ ಜನ ಅದನ್ನು ಗಮನಿಸಿದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ. ಅದನ್ನು ಈ ವಿಲೋಮ ಪದ್ಧತಿಯಲ್ಲಿ ಎಲ್ಲವೂ ಮತ್ತೆ ಒಳಗೊಳಗೆ ಹೋಗ್ತಕ್ಕಂಥದ್ದು. ಪಂಚಭೂತಗಳು ಆಕಾಶಾದ್ ವಾಯು, ವಾಯುರಗ್ನಿ, ಅಗ್ನೇರಾಪಃ, ಅದ್ಭ್ಯ ಪೃಥಿವಿ ಅಂತ ಹೇಳಿದಾಗ ಆಕಾಶದಿಂದ ವಾಯು ಉತ್ಪತ್ತಿ ಆಗ್ತಕ್ಕಂಥದ್ದು, ವಾಯುವಿನಿಂದ ಅಗ್ನಿ
ಅಗ್ನಿ ಉತ್ಪತ್ತಿ ಆಗ್ತಕ್ಕಂಥದ್ದು, ಅಗ್ನಿಯಿಂದ ನೀರು ಉತ್ಪತ್ತಿ ಆಗ್ತಕ್ಕಂಥದ್ದು, Okay. ಇವೆಲ್ಲವನ್ನು ಕಾಣ್ತೀವಿ. ಇದು ವಿಲೋಮ ಆಗಬೇಕಾದಾಗ ಒಂದರೊಳಗೆ ಮತ್ತೊಂದು ಸಮೀಕರಣ ಆಗ್ತಕ್ಕಂಥದ್ದು, ಕೊನೆಗೆ ಆಕಾಶ ಮಾತ್ರ ಉಳಿಯತಕ್ಕಂಥದ್ದು. ಇದನ್ನ ಪುಷ್ಟೀಕರಣ ಕೊಡತಕ್ಕಂಥ ಒಂದು ಸೂಕ್ತವನ್ನ ನಾಸದಾಸೀತ್ ಸೂಕ್ತ ಅಂತ ವೇದದಲ್ಲಿ ನಾವು ನೋಡ್ತೀವಿ. ನಾವು ಅಲ್ಲಿ ಹೇಳ್ತಾರೆ ನಾಸದಾಸಿ ನೋ ಸದಾಸಿ ತದಾನೀಂ ಅಂತ ಹೇಳ್ತಾರೆ. ಇಲ್ಲಿ ಅಂದ್ರೆ ಸತ್ ಮತ್ತು ಅಸತ್ ಅನ್ನತಕ್ಕಂಥ ಎರಡು ಸ್ವರೂಪಗಳು ಇರುತ್ತೆ, ಪಾಸಿಟಿವ್ ಎನರ್ಜಿ, ನೆಗೆಟಿವ್ ಎನರ್ಜಿ ಅಂತ. ಈ ಒಂದು ಪ್ರಳಯ ಕಾಲದ ಸ್ಥಿತಿ ಹೇಗಿರುತ್ತೆ ಅಂದ್ರೆ ಸತ್ತು ಇಲ್ಲ, ಅಲ್ಲಿ ಅಸತ್ ಅನ್ನತಕ್ಕಂಥದ್ದು ಇಲ್ಲ, ಏನೂ ಇಲ್ಲದೆ ಇರತಕ್ಕಂಥ ಒಂದು ಭಾವ, ಒಂದು ನಿರ್ಲಿಪ್ತ ಭಾವವನ್ನು ಪ್ರಳಯದಲ್ಲಿ ನಾವು ಊಹೆ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ಪುರಾಣದ ಆಧಾರದಲ್ಲಿ ನಾವು ಕಾಣ್ತಾ ಇದ್ದೀವಿ. ಇದು ಬಹಳ ವಿಶೇಷವಾದಂಥ ಒಂದು ವಿಚಾರ ಅಂತ ಹೇಳಬೇಕಾಗುತ್ತೆ. ಓಕೆ ವೀಕ್ಷಕರೇ, ಸಾಕಷ್ಟು ಮಾಹಿತಿಗಳನ್ನು ತಿಳ್ಕೊಂಡ್ವಿ ಸೂರ್ಯನ ಬಗ್ಗೆ ಹಾಗೂ ಆತನ ಪ್ರಖರತೆ ಮತ್ತು ಅದರ ಬಗ್ಗೆ ನಿಖರವಾಗಿ ನಾವು ತಿಳ್ಕೊಂಡಿದ್ವಿ. ಇನ್ನು ದಕ್ಷಿಣ ಭಾರತದ ಅಂದರೆ ಭೌಗೋಳಿಕವಾಗಿ ಭಾರತವನ್ನು ತೆಗೆದುಕೊಂಡಾಗ ಯಾವೆಲ್ಲ ರೀತಿ ಅಂದರೆ ಎಷ್ಟು ಕಾಲದಲ್ಲಿ ಮಳೆ ಆಗಬಹುದು, ಯಾಕೆ ಮಳೆ ಆಗ್ತಾ ಇಲ್ಲ, ಅದನ್ನು ಕೂಡ ತಿಳ್ಕೊಳ್ಳೋಣ ಚಿಕ್ಕದೊಂದು ವಿರಾಮದ ನಂತರ.